ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಸೈನಿಕ ಎಚ್.ಎಸ್. ರೇವಣ್ಣಗೆ ಅದ್ಧೂರಿ ಸನ್ಮಾನ. ಬೆಟ್ಟದಾಪುರ ಭಾರತೀಯ ಸೇನೆಯಲ್ಲಿ ಸತತ 17 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿಗೊಂಡು ಸ್ವಗ್ರಾಮವಾದ ಪಿರಿಯಾಪಟ್ಟಣ ತಾಲೂಕಿನ ಹುಣಸೆಕೊಪ್ಪಲು ಗ್ರಾಮಕ್ಕೆ ಆಗಮಿಸಿದ ನಿವೃತ್ತ ಯೋಧ ಎಚ್.ಎಸ್. ರೇವಣ್ಣ ಅವರಿಗೆ ಗ್ರಾಮಸ್ಥರು ಸನ್ಮಾನಿಸಿ ಪ್ರೀತಿಯಿಂದ ಬರಮಾಡಿಕೊಂಡರು. ಈ ವೇಳೆ ಯೋಧ ರೇವಣ್ಣ ಮಾತನಾಡಿ, ನಾನು ನಿವೃತ್ತಿಗೊಂಡಿದ್ದರೂ ಮುಂದಿನ ದಿನಗಳಲ್ಲಿ ಗ್ರಾಮೀಣ ಯುವಕರನ್ನ ಸೇನೆಗೆ ಸೇರಿಸುವುದಕ್ಕೆ ಸ್ವಯಂ ಸೇವಕನಾಗಿ ಕೆಲಸ ಮಾಡುತ್ತೇನೆ. ನಾನು ಭಾರತೀಯ ಸೇನೆಯಲ್ಲಿ ಸತತವಾಗಿ 17 ವರ್ಷ ಸೇವೆ ಸಲ್ಲಿಸಿ ನಿವೃತ್ತಿಗೊಂಡು ನನ್ನ ಸ್ವಗ್ರಾಮಕ್ಕೆ ಬಂದಿದ್ದೇನೆ. ನಮ್ಮ ಗ್ರಾಮಸ್ಥರು ತುಂಬಾ ಪ್ರೀತಿಪೂರ್ವಕವಾಗಿ ನನ್ನನ್ನು ಸ್ವಾಗತಿಸಿದ್ದಾರೆ. ಇದಕ್ಕೆ ನಾನು ಸದಾಕಾಲ ಚಿರಋಣಿಯಾಗಿರುತ್ತೇನೆ. ಭಾರತೀಯ ಸೇನೆಗೆ ಸೇರಲು ಆಸಕ್ತಿ ಹೊಂದಿರುವ ಯುವಕರಿಗೆ ಉಚಿತವಾಗಿ ತರಬೇತಿ ನೀಡುವ ಮೂಲಕ ಅವರ ಕನಸು ನನಸು ಮಾಡಲು ಮುಂದಾಗುತ್ತೇನೆ. ಆಧುನಿಕ ಕಾಲದಲ್ಲಿ ನಮ್ಮ ಭಾರತ ತುಂಬಾ ಸುರಕ್ಷಿತವಾಗಿ ಇರಲು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಆಡಳಿತದ ಪ್ರತಿಫಲ. ಇವರು ಭಾರತೀಯ ಸೇನೆಗೆ ತಮ್ಮದೇ ಆದ ಧೈರ್ಯ ತುಂಬುವ ಮೂಲಕ ದೇಶದ ಸುರಕ್ಷತೆಗೆ ಹೆಚ್ಚಿನ ಒತ್ತು ನೀಡಿದ್ದಾರೆ ಎಂದರು. ಮುಖಂಡ ಸುರಗಳ್ಳಿ ವಿದ್ಯಾಶಂಕರ್ ಮಾತನಾಡಿ, ನಮ್ಮ ಪಕ್ಕದ ಗ್ರಾಮದ ರೇವಣ್ಣ ಅವರು ಭಾರತೀಯ ಸೇನೆಯಲ್ಲಿ ದೇಶ ಸೇವೆ ಸಲ್ಲಿಸಿ ಇಂದು ನಿವೃತ್ತಿಯಾಗಿ ಆಗಮಿಸಿದ್ದಾರೆ. ನಿಜಕ್ಕೂ ನಮಗೆ ಇದು ಹೆಮ್ಮೆಯ ವಿಚಾರವಾಗಿದೆ. ಮುಂದಿನ ದಿನಗಳಲ್ಲಿ ಇವರನ್ನು ಆದರ್ಶವಾಗಿ ಇಟ್ಟುಕೊಂಡು ಯುವಕರು ಮತ್ತಷ್ಟು ಬೆಳೆಯಬೇಕೆಂದು ಸಲಹೆ ನೀಡಿದರು. ಮುಖಂಡ ಎಚ್.ಎಸ್. ದೇವೇಗೌಡ ಮಾತನಾಡಿ, ನಮ್ಮ ಗ್ರಾಮದ ಶಿವಣ್ಣೇಗೌಡ ಅವರ ಪುತ್ರ ರೇವಣ್ಣ ಅವರು ಭಾರತೀಯ ಸೇನೆಯಲ್ಲಿ ತಮ್ಮದೇ ಆದ ಸೇವೆ ಸಲ್ಲಿಸಿ ದೇಶ ಪ್ರೇಮವನ್ನ ಎತ್ತಿ ಹಿಡಿದಿದ್ದಾರೆ. ನಿವೃತ್ತಿ ಬಳಿಕ ನಮ್ಮ ಗ್ರಾಮಕ್ಕೆ ಇವರು ಆಗಮಿಸಿದ್ದು, ಇವರು ಮುಂದಿನ ದಿನಗಳಲ್ಲಿ ಯುವಕರಿಗೆ ಸೇನೆಯ ಬಗ್ಗೆ ತರಬೇತಿ ನೀಡುವ ಮೂಲಕ ಇನ್ನಷ್ಟು ದೇಶ ಕಟ್ಟುವ ಕೆಲಸವನ್ನ ಮಾಡಬೇಕೆಂದು ಹೇಳಿದರು. ಸೇನೆಯಿಂದ ನಿವೃತ್ತರಾಗಿ ಹುಟ್ಟೂರಿಗೆ ಆಗಮಿಸಿದ ಯೋಧನಿಗೆ ಗ್ರಾಮಸ್ಥರು ಅದ್ದೂರಿಯಾಗಿ ಸನ್ಮಾನಿಸಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುವ ಮೂಲಕ ಗೌರವಿಸಿದರು. ಗ್ರಾಮದ ಮುಖಂಡರಾದ ಷಣ್ಮುಖ, ಮಹದೇವ್, ಪಾಪಣ್ಣ, ಕುಮಾರ್, ಲಕ್ಷ್ಮಣ, ಪ್ರಸನ್ನ ಸೇರಿದಂತೆ ಅಕ್ಕಪಕ್ಕದ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇಲ್ಲೇ ಪಿರಿಯಾಪಟ್ಟಣ ತಾಲೂಕು ಚಪ್ರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಗ್ರಾಮ, ಚಿಕ್ಕ ಗ್ರಾಮ, ಬಡ ಗ್ರಾಮ. ಆ ಗ್ರಾಮದಲ್ಲಿ ಶಿವೇಗೌಡರು ಅವರ ತಂದೆ ಹಾಗೂ ಜಯಮ್ಮನವರವರ ತಾಯಿ ಈ ಗ್ರಾಮೀಣ ಪ್ರದೇಶದಲ್ಲಿ ಬಡತನದಲ್ಲಿ ಬೆಳೆದು ನಮ್ಮ ಭಾರತದ ಸೇವೆ ಸಲ್ಲಿಸಕ್ಕೆ ಅವರಿಗೆ ಭಗವಂತ ಅದೃಷ್ಟ ಕೊಟ್ಟು 17 ವರ್ಷ ಸೇವೆ ಸಲ್ಲಿಸಿ ನಮ್ಮ ಕನ್ನಡ ನಾಡಿಗೆ ಮರಳಿ ಬಂದಂಥ ಆರ್ಮಿ ರಿಟೈರ್ಡ್ಮೆಂಟ್ ರೇವಣ್ಣರವರಿಗೆ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ನಮ್ಮ ಗ್ರಾಮ ಹಾಗೂ ಅಕ್ಕಪಕ್ಕದ ಗ್ರಾಮ ಎಲ್ಲ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಹೆಚ್ಚಿನ ಆದ್ಯತೆಯನ್ನು ಮತ್ತು ಅವರಿಗೆ ಮತ್ತು ನಮ್ಮ ಭಾರತದ ಸಂವಿಧಾನದಲ್ಲಿ ಹುಟ್ಟಿ ಬೆಳೆದು ಪರದೇಶಗಳಿಗೆ ಹೋಲಿಸಿ ಕಂಪೇರ್ ಮಾಡಿದಾಗ ನಮ್ಮ ಭಾರತ ದೇಶ ಅತ್ಯುನ್ನತ ಸ್ಥಾನದಲ್ಲಿ ಈ ಭಾರತದ ಸೇವೆಯಲ್ಲಿ ತೊಡಗಿ ಅಭಿವೃದ್ಧಿಪಡಿಸಲಿ, ಬೆಳೆಸಲಿ, ಪರ ದೇಶಗಳಿಗೆ ಮಾದರಿಯಾಗಿ ಬೆಳೀಲಿ, ಅವರೆಲ್ಲರಿಗೂ ಉತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದು ಈಗ ಕೆಲವು ಗ್ರಾಮೀಣ ಭಾಗಗಳಲ್ಲಿ ಕೆಲವು ಆರ್ಮಿಗೆ ಹೋಗಿ ಆರ್ಮಿಗೆ ಜಾಯ್ನ್ ಆಗಬೇಕು ಅಂತ ಕೆಲವು ಗ್ರಾಮೀಣ ಯುವಕರಲ್ಲಿ ಕೆಲವು ಕೊರತೆಗಳಿದೆ, ಅಕಾಡೆಮಿ ಕೊರತೆಗಳಿದೆ. ಅವ್ರಿಗೆ ಒಳ್ಳೆ ರೀತಿಯಾದ ಅಕಾಡೆಮಿ ತರೋದು, ಅವ್ರಿಗೆ ಒಳ್ಳೆ ಟ್ರೈನಿಂಗ್ ತರಬೇತಿ ಕೊಟ್ಟು ಅವರ ದೇಶ ಸೇವೆ ಮಾಡೋಕ್ಕೆ ನಾವು ಸಪೋರ್ಟಿವ್ ಆಗಿ ಬ್ಯಾಕಾಗಿ ನಿಂತು ಈಗ ರೀಸೆಂಟಾಗಿ ಅಗ್ನಿವೀರಗಳೆಲ್ಲ ಸೆಲೆಕ್ಷನ್ ನಡೀತಿದೆ. ಅದಕ್ಕೋಸ್ಕರ ಒಂದು ಟ್ರೈನಿಂಗ್ ಕೊಟ್ಟು ಅವ್ರಿಗೆ ದೇಶ ಸೇವೆ ಮಾಡೋಕ್ಕೆ ಒಂದು ಸೇವೆ ಮಾಡಿಕೊಡ್ತೀವಿ ಅಂತ ನಾನು. ಅದೇ ಈಗ ಇತ್ತೀಚಿನ ದಿನಗಳಲ್ಲಿ ನೋಡ್ತಿದ್ದೀರಾ, ಎಲ್ಲ ಕಡೆ ಯುದ್ಧ ಭೀತಿಗಳು ಎಲ್ಲ ತುಂಬ ನಡೀತಿದೆ. ಎಲ್ಲ ಕಡೆ ಬೇರೆ ದೇಶಗಳು, ಪ್ರಾಚೀನ ದೇಶಗಳು, ಇಸ್ರೇಲು, ಅಮೇರಿಕಾ, ಪ್ರತಿಯೊಂದು ಕಡೆ ಎಲ್ಲ ಕಡೆ ನೋಡೋದು ಬಿಕ್ಕಟ್ಟು, ಆರ್ಥಿಕ ಬಿಕ್ಕಟ್ಟು ಎಲ್ಲ ಇದೆ. ಬೇರೆ ದೇಶಗಳು ಕಂಪೇರ್ ಮಾಡಿಕೊಂಡ್ರೆ ನಮ್ಮದು ಭಾರತ ಅತಿ ಸುರಕ್ಷಿತ ಮತ್ತು ಭದ್ರತೆಯಲ್ಲಿ ಎಲ್ಲ ಬೇರೆ ಕಂಪೇರ್ ಮಾಡಿಕೊಂಡ್ರೆ ತುಂಬ ಸುರಕ್ಷಿತವಾಗಿದೆ. ಮೋದಿಯವರ ಆಡಳಿತದಲ್ಲಿ ನಮ್ಮ ಸೈನಿಕರಿಗೆ ತುಂಬ ಆದ ನೆರವುಗಳು ಮತ್ತು ಒಳ್ಳೆ ಇದನ್ನು ನೆರವು ಮಾಡಿಕೊಟ್ಟಿದ್ದಾರೆ. ನಮ್ಮ ಭಾರತ ಇದು ಅತಿ ಸುರಕ್ಷಿತ ದೇಶ ಅಂತ ಹೇಳೋದು ನಾನು ಇಷ್ಟಪಡ್ತೀನಿ. ಆತ್ಮೀಯ, ನಾನು ಮೊದಲನೇದಾಗಿ ಅವ್ರ ಹಡೆದಂಥ ತಂದೆ ತಾಯಿಗೆ ಧನ್ಯವಾದ ಹೇಳ್ತೀನಿ. ಯಾಕೆಂದರೆ ಇಂಥ ಒಂದು ಸ್ಥಿತಿನಲ್ಲಿ ಯಾರೂ ನನ್ನ ಮಕ್ಕಳು ಡಾಕ್ಟ್ರಾಗಲಿ, ಇಂಜಿನಿಯರ್ ಆಗಲಿ, ಮಾಸ್ಟರ್ ಆಗಲಿ, ಬೇರೆ ಬೇರೆ ಉದ್ಯೋಗಕ್ಕೆ ಹೋಗಲಿ ಅನ್ನೋ ಆಸೆ ಪಡ್ತಾರೆ. ಆದರೆ ಅವ್ರ ತಂದೆ ತಾಯಿ ಅವತ್ತಿನ ಕಾಲದಲ್ಲೇ ಧೈರ್ಯ ಮಾಡಿ ನನ್ನ ಮಗ ದೇಶ ಕಾಯಲಿ, ಮಿಲಿಟ್ರಿಗೆ ಹೋಗಲಿ ಅನ್ನೋ ಒಂದು ಹೆಬ್ಬೈಕೆ ಇಟ್ಕೊಂಡು ಕಳಿಸಿದ್ದಾರೆ. ಅವರೂ ಸಹ ದೇಶ ಸೇವೆ ಮಾಡಿ ಈ ದೇಶನ ಕಾಯ್ದು ಯೋಧರಾಗಿ ಕೆಲಸ ಮಾಡಿ ಇವತ್ತು ನಿವೃತ್ತಿ ಹೊಂದು ಈ ಗ್ರಾಮಾಂತರ ಪ್ರದೇಶಕ್ಕೆ ಅವರ ಹುಟ್ಟೂರಿಗೆ ವಾಪಸ್ಸಾಗಿದ್ದಾರೆ. ಅವರಿಗೆ ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಮುಂದಿನ ದಿನಗಳಲ್ಲಿ ನಂದು ಅವರಲ್ಲಿ ಒಂದು ಮನವಿ ಏನಪ್ಪ ಅಂದರೆ, ಇದು ಗ್ರಾಮೀಣ ಪ್ರದೇಶ ಆಗಿರೋದ್ರಿಂದ ಅವರು ಇಲ್ಲೇ ಇದ್ದು
ಹೆಚ್ಚು ಒತ್ತನ್ನು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಈ ಮಿಲಿಟ್ರಿಗೆ ಹೋಗೋಕ್ಕೆ ಮತ್ತು ಒಂದು ಶಿಸ್ತಿನ ಸಿಪಾಯಿ ಆಗಲಿಕ್ಕೆ ಅವರು ತಿಳುವಳಿಕೆ ಹೇಳಿ ಮತ್ತು ಅವ್ರಿಗೆ ಮನವರಿಕೆ ಮಾಡಿ ಅವ್ರನ್ನ ಯೋಧರಾಗಿ ಮಾಡೋಕ್ಕೆ ಒಂದು ಯೋಧರಾಗಿ ದೇಶ ಕಾಯೋದೇ ಯೋಧರಲ್ಲ, ಅವ್ರ ಮನೆ ಕಾಯ್ದರು, ಅವ್ರ ತಂದೆ ತಾಯಿನ ಚೆನ್ನಾಗಿ ನೋಡಿಕೊಂಡ್ರು, ಅವನು ಒಬ್ಬ ಯೋಧನಾಗಿರ್ತಾನೆ. ಅದನ್ನು ಅವರು ಹೇಳಲಿ ಅಂತ ಅವರಲ್ಲಿ ಮನವಿ ಮಾಡ್ಕೊತಾ ಭಗವಂತ ಇಷ್ಟು ದಿನ ಸೇವೆ ಜೊತೆ ನಿವೃತ್ತಿಯಾಗಿ ಗ್ರಾಮಕ್ಕೆ ಬಂದಿರೋದ್ರಿಂದ ಹೃತ್ಪೂರ್ವಕವಾಗಿ ನಾನು ಗ್ರಾಮದ ಪರವಾಗಿ ನನ್ನ ಸುತ್ತಮುತ್ತಲಿನ ಗ್ರಾಮದ ಪರವಾಗಿ ಅವ್ರಿಗೆ ಮತ್ತು ಅವರ ತಂದೆ ತಾಯಿಗೆ ಧನ್ಯವಾದಗಳು. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.